ಬು ಹೇಗಿದ್ದೀರಿ? ಗೌ, ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಫುಲ್ ಖುಷಿಯಾಗಿದ್ದೀನಿ. ಯಾಕೆ ಅಂತ ಗೊತ್ತಾ? ಅದೇ ಗೌತಮ್ ಮತ್ತೆ ಅವ್ರ ಮಗ ಒಂದಾಗಿದ್ದಾರೆ ಅಂತೆ ತಾನೆ? ನೀವು ಫುಲ್ ಎಪಿಸೋಡ್ ನೋಡ್ತೀರಾ? ನೋಡಿದೇನಾ? ಟಿವಿಲಿ ಒಂದ್ಸರ್ತಿ ನೋಡಿ, ಮತ್ತೆ ಜಿ5 ಒಂದ್ಸರ್ತಿ ನೋಡಿ, ಮತ್ತೆ ಟಿವಿಲಿ ರೀಟೆಲಿಕಾಸ್ಟ್ ಒಂದ್ಸರ್ತಿ ನೋಡಿದೀನಿ. ಅಯ್ಯೋ, ನಾನು ಅಷ್ಟೇ. ನಮ್ಮ ಮನೆಯಲ್ಲಿ ಟಿವಿಲೂ ನೋಡ್ತೀನಿ, ನನ್ನ ಮೊಬೈಲಲ್ಲಿ ಜಿ5 ಆಪ್ ಅಲ್ಲೂ ನೋಡ್ತೀನಿ. ಅಯ್ಯೋ, ರೀಟೆಲಿಕಾಸ್ಟ್ ನೋಡ್ತೀನಿ, ಮಿಸ್ಸೇ ಮಾಡಲ್ಲ. ವಂಡರ್ಫುಲ್. ನಾನಂತೂ ಈ ಗೌತಮ್ ಮತ್ತು ಅವ್ರ ಮಗ ಒಂದಾಗಿದ್ದಕ್ಕೆ ನಮ್ಮ ಆಫೀಸ್ ಪೂರ್ತಿ ಸ್ವೀಟ್ ಅನ್ಸಿ ಪಾರ್ಟಿ ಕೊಟ್ಬಿಡ್ತೀನಿ. ಹೌದಾ? ನಾನಂತೂ 4 ಕೊಡ ಕೊಬ್ಬರಿನ ತುರಿದು ಡ್ರೈ ಫ್ರೂಟ್ಸ್ ಹಾಕಿ ಒಳ್ಳೆ ಕೊಬ್ಬರಿ ಬರ್ಫಿ ಮಾಡಿ ನಮ್ಮ ಮನೆ ಓಣಿಲಿರೋ ಎಲ್ಲರ ಮನೆಗೂ ಹೋಗಿ ಕೊಟ್ಟಿದ್ದೀನಿ. ನೋಡಿ ನೋಡಿ, ನಾನು ನೀವು ಒಂದೇ ತರ ಯೋಚನೆ ಮಾಡ್ತೀವಿ, ಒಂದೇ ಖುಷಿನ ಶೇರ್ ಮಾಡ್ತೀವಿ. ಮೇಡ್ ಫಾರ್ ಈಚ್ ಅದರ್. ಹಾಗೆ ಅನ್ಸುತ್ತೆ. ನಾವಿಬ್ರು ಒಂದೇ ಥರ ಯೋಚನೆ ಮಾಡ್ತೀವಿ, ಒಂದೇ ಥರ ಮಾತಾಡ್ತೀವಿ. ಆದರೆ ನಮ್ಮಿಬ್ರಿಗೂ ಒಬ್ಬರೇ ಶತ್ರು. ಅವಯ್ಯ ರೈಟರ್. ನಮ್ ಗೌತಮ್ ಮತ್ತೆ ಭೂಮಿನ ದೂರ ಮಾಡಿದ್ದು ಅವರೇ. ಹೌದು, ನನ್ನ ಕೈಗೆ ಸಿಗ್ಲಿ ಆ ಮನುಷ್ಯನ್ಗಿದೆ. ಯು ಡೋಂಟ್ ವೆರಿ. ಹುಡುಗರು ಬಿಟ್ಟಿದ್ದೇನೆ. ಕೈಗೆ ಸಿಕ್ಕ ತಕ್ಷಣ ಆ ಒಯ್ಯನ್ನ ಪೇಪರ್ ಪೆನ್ ಸಮೇತ ಎತ್ತಾಕೊಂಡ್ ಬಂದ್ರು ಅಂತ ಹೇಳಿದ್ದೀನಿ. ಸಿಗ್ಲಿ ಕೈಗೆ ಸಿಕ್ರು ಅಂದ್ರೆ ಅಮೃತಧಾರೆ ಫ್ಯಾನ್ಸ್ಗೆ ಹೇಗ್ ಬೇಕೋ ಹಾಗೆ ಕತೆ ಬರ್ಸೋಣ. ಯು ಡೌಟ್ ವೆರಿಯಾ? ದಯವಿಟ್ಟು ಅವ್ರು ಸಿಕ್ಕಿದ್ರೆ ನನ್ನ ಹತ್ರ ಕರ್ಕೊಂಡು ಬನ್ನಿ. ನಾನು ಒಂದಷ್ಟು ಪಾಯಿಂಟ್ ಹೇಳಬೇಕು, ಅವ್ರು ಅದನ್ನೇ ಬರಿಬೇಕು. ಅಯ್ಯಯ್ಯೋ, ಯು ಡೌಂಟ್ ವೆರಿ. ನಮ್ ಕತೆನೇ ಬರ್ಸೋಣ. ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಒಂದ್ ಕಡೆ ಆ ಗೌತಮ್ ಭೂಮಿ ಒಂದಾದ್ರೆ ಇನ್ನೊಂದ್ ಕಡೆಗೆ ಈ ಗೌ ಭೂ ಇಬ್ರು ಒಂದಾಗ್ಲಿ. ಗೌ, ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಹತ್ರ ಮಾತಾಡ್ತಿದ್ರೆ ಮಾತಾಡ್ತಾನೇ ಇರಬೇಕು ಅನ್ಸುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಥ್ಯಾಂಕ್ ಯು. ಅವತ್ತಿಂದ ಬರೀ ನಿಮ್ ಕೋಗಿಲೆ ಕಂಠಾನೆ ಕೇಳ್ತಾ ಇದ್ದೀನಿ. ಒಂದ್ಸರಿ ನಿಮ್ಮ ಬ್ಯೂಟಿಫುಲ್ ಆಗಿರೋ ಫೇಸ್ನ ಸೀನ್ ಮಾಡ್ಬೇಕು ಅಂತ ವಿಡಿಯೋ ಕಾಲ್ ಮಾಡ್ಲಾ? ಅಯ್ಯೋ ದೇವ್ರೆ, ವಿಡಿಯೋ ಕಾಲಾ? ವಿಡಿಯೋ ಕಾಲ್ ಮಾಡಿಬಿಟ್ರೆ ಮುಖ ಕಾಣಿಸುತ್ತೆ. ವಿಡಿಯೋ ಕಾಲಲ್ಲಿ ಇದು 20 ಅಲ್ಲ ಆಂಟಿ ಅಂತ ಗೊತ್ತಾಗ್ಬಿಟ್ರೆ ನನಗೇನು ಅಷ್ಟೊಂದು ವಯಸ್ಸಾಗಿಲ್ಲ, ಇನ್ನೂ ಯಂಗ್ ಗರ್ಲ್ ನಾನು. ಪಾಪ ಅವ್ರೇನಾದರೂ ಬೇಜಾರು ಮಾಡ್ಕೊಂಡ್ಬಿಟ್ರೆ ಇಷ್ಟು ಯಂಗ್ ಗರ್ಲ್ಗೆ ಲೈನ್ ಹಾಕ್ತಿದ್ದೀನಲ್ಲ ಅಂತ. ಅಯ್ಯೋ, ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು. ಏನು ಮಾಡಲಿ?